ಎಲ್ಲರಿಗೂ ನಮಸ್ಕಾರ. ಆತ್ಮೀಯರೇ, ಇವತ್ತಿನ ದಿವಸ ಇಕೋ ಕ್ಲಬ್ ಮಿಷನ್ ಲೈಫ್ 3.0 ಈ ಪೋರ್ಟಲ್ನಲ್ಲಿ ಏಕ್ ಪೇಡ್ ಮಾ ಕೆ ನಾಮ್ ಹೆಸರಿನಲ್ಲಿ ಫೋಟೋಗಳನ್ನು ಅಪ್ಲೋಡ್ ಮಾಡ್ತಕ್ಕಂಥ ವಿಧಾನದ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಿಮ್ಮ ಮೊಬೈಲ್ನಲ್ಲಿ ಕ್ರೋಮನ್ನು ಓಪನ್ ಮಾಡ್ಕೊಳ್ಳಿ. ಕ್ರೋಮನ್ನು ಓಪನ್ ಮಾಡ್ಕೊಂಡು ಸರ್ಚ್ ಬಾರ್ನಲ್ಲಿ ಇಕೋ ಕ್ಲಬ್ ಫಾರ್ ಮಿಷನ್ ಲೈಫ್ ಅಂತ ಟೈಪ್ ಮಾಡಿ. ಇಕೋ ಕ್ಲಬ್ ಫಾರ್ ಮಿಷನ್ ಲೈಫ್ ಅಂತ ಟೈಪ್ ಮಾಡಿ. ಟೈಪ್ ಮಾಡಿದ ಮೇಲೆ ಸರ್ಚ್ ಕೊಡಿ. ಸರ್ಚ್ ಕೊಟ್ಟ ತಕ್ಷಣ ಈ ಮೊದಲನೇ ಆಪ್ಷನ್ ಇದೆ, ಇಕೋ ಕ್ಲಬ್ಸ್ ಫಾರ್ ಮಿಷನ್ ಲೈಫ್ ಅಂತ. ಇಲ್ಲಿ ಕಾಣ್ತಾ ಇರ್ಬೋದು ತಮ್ಮೆಲ್ಲರಿಗೂ ಕೂಡ, ಇಕೋ ಕ್ಲಬ್ಸ್ ಫಾರ್ ಮಿಷನ್ ಲೈಫ್. ಈ ಮೊದಲನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಕೋ ಕ್ಲಬ್ಸ್ ಫಾರ್ ಮಿಷನ್ ಲೈಫ್ನ ಹೋಮ್ ಪೇಜು ಕಾಣುತ್ತೆ. ಈ ರೀತಿಯಾಗಿ ಹೋಮ್ ಪೇಜು ಡಿಸ್ಪ್ಲೇ ಆಗುತ್ತೆ. ಇದನ್ನು ಮೊಬೈಲ್ ಮುಖಾಂತರನೂ ಮಾಡ್ಬೋದು, ನೀವು ಡೆಸ್ಕ್ಟಾಪ್ ಅಥವಾ ಲ್ಯಾಪ್ಟಾಪ್ನಲ್ಲೂ ಕೂಡ ಮಾಡ್ಬೋದು. ಇಲ್ಲಿ ನೋಡಿ, ಮೊದಲನೇದಾಗಿ ಹೋಮ್ ಪೇಜಲ್ಲಿ ಮೇಲ್ಭಾಗದಲ್ಲಿ ಎಡಭಾಗದಲ್ಲಿ ಇಕೋ ಕ್ಲಬ್ಸ್ ಫಾರ್ ಮಿಷನ್ ಲೈಫ್ ಅಂತ ಇದೆ, ಕೆಳಗಡೆ ಥೀಮ್ಸ್ ಅಂತ ಇದೆ, ಅಬೌಟ್ ಇಕೋ ಕ್ಲಬ್ಸ್ ಫಾರ್ ಮಿಷನ್ ಲೈಫ್. ಅದ್ರ ಬಗ್ಗೆ ತಿಳ್ಕೋಬೇಕು ಅಂದರೆ ಇಲ್ಲಿ ಅಬ್ಜೆಕ್ಟಿವ್ಸ್ ಆ್ಯಂಡ್ ಗೋಲ್ಸ್, ಪಬ್ಲಿಕೇಶನ್ಸ್, ಲೆಟ್ಸ್ ಗೆಟ್ ಸೋಷಿಯಲ್, ಸ್ಟೇಕ್ ಹೋಲ್ಡರ್ಸ್ ಇನ್ವಾಲ್ವ್ಡ್, ಇದು ಈ ರೀತಿ ಆಪ್ಷನ್ಗಳಿದ್ದಾವೆ. ಇಲ್ಲಿ ಬಲಭಾಗದ ಮೇಲ್ಭಾಗದ ತುದಿಯಲ್ಲಿ ಬಲಗಡೆ ಲಾಗಿನ್ ಅಂತಕ್ಕಂಥ ಒಂದು ಬಟನ್ ಇದೆ. ಅದರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದರೆ 3 ಆಪ್ಷನ್ಗಳು ಕಾಣುತ್ತೆ. ಒಂದು ಸ್ಕೂಲ್ ಲಾಗಿನ್, ಎರಡನೇದು ಫ್ಯಾಕಲ್ಟಿ ಲಾಗಿನ್, ಮೂರನೇದು ಸ್ಟೇಟ್ ಅಡ್ಮಿನ್ ಲಾಗಿನ್ ಅಂತ. ಈಗ ನಮಗೆ ಬೇಕಾಗಿರ್ತಕ್ಕಂಥದ್ದು ಸ್ಕೂಲ್ ಲಾಗಿನ್. ಈ ಸ್ಕೂಲ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಇಲ್ಲೊಂದು ಯು ಡೈಸ್ ಕೋಡ್ ಅಂತಕ್ಕಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಶಾಲೆಯ ಯು ಡೈಸ್ ಕೋಡನ್ನು ಟೈಪ್ ಮಾಡಬೇಕು. ನೋಡಿ, ಈ ರೀತಿ ನಿಮ್ದು ಯು ಡೈಸ್ ಕೋಡ್ ಏನಿದೆ ಅದನ್ನು ಟೈಪ್ ಮಾಡಿ ಕಂಟಿನ್ಯೂ ಅಂತಕ್ಕಂಥ ಬಟನ್ನ ಪ್ರೆಸ್ ಮಾಡಿದಾಗ ಯು ಡೈಸ್ ಕೋಡು ಇದೆ, ಎಂಟ್ರಿ ಯುವರ್ ಪಾಸ್ವರ್ಡ್ ಅಂತ ಇದೆ. ನಂದು ಡಿಫಾಲ್ಟ್ ಆಗಿ ಸೇವ್ ಆಗಿದೆ, ಯಾಕೆಂದರೆ ನೀವು ಈಗಾಗಲೇ ಯು ಡೈಸ್ ಪ್ಲಸ್ಸನ್ನು ಬಳಕೆ ಮಾಡ್ತಾ ಇದ್ದೀರಿ ಅಂದರೆ ನಿಮ್ಮದು ಮೊಬೈಲ್ನಲ್ಲಿ ಪಾಸ್ವರ್ಡ್ ಡಿಫಾಲ್ಟ್ ಆಗಿ ಸೇವ್ ಆಗಿರುತ್ತೆ. ಸೇವ್ ಆಗದಿದ್ರೆ ನಿಮ್ಗೆ ಗೊತ್ತಿದ್ರೆ, ಅಲ್ಲಿ ಸೇವ್ ಆಗಿದ್ದಿಲ್ಲ ಡಿಫಾಲ್ಟ್ ಆಗಿ ಅಂದರೆ ಅಲ್ಲಿ ನೀವು ಏನು ಮಾಡಬೇಕು ಅಂದರೆ ಪಾಸ್ವರ್ಡನ್ನು ಟೈಪ್ ಮಾಡಬೇಕು. ಈ ರೀತಿ ಪಾಸ್ವರ್ಡ್ ಟೈಪ್ ಇದೆ, ಅದು ಹೈಡ್ ಆಗಿರುತ್ತೆ. ಅದು ಕೆಳಗಡೆ ಕ್ಯಾಪ್ಚಾ ಇದೆ, ಕ್ಯಾಪ್ಚಾವನ್ನೇ ಎಂಟ್ರಿ ಮಾಡಬೇಕು. ADHXC4 ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿದಾಗ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಎಡಭಾಗದಲ್ಲಿ ಡ್ಯಾಶ್ ಬೋರ್ಡ್ ಅಂತ ಇದೆ, ಕ್ರಿಯೇಟ್ ಇವೆಂಟ್ ಅಂತ ಇದೆ, ಇವೆಂಟ್ ಮ್ಯಾನೇಜ್ಮೆಂಟ್ ಅಂತ ಇದೆ, ಇವೆಂಟ್ ಲೀಸ್ಟ್ ಇದೆ, ಇಕೋ ಕ್ಯಾಲೆಂಡರ್ ಇದೆ, ಇವೆಂಟ್ ಅಸೈನ್ಮೆಂಟ್ ಇದೆ, ಫ್ಯಾಕಲ್ಟಿ ಮ್ಯಾನೇಜ್ಮೆಂಟ್ ಇದೆ, ಸೆಟ್ ಲ್ಯಾಂಗ್ವೇಜ್ ಇದೆ, ಕೊಲಾಬ್ರೇಷನ್ ಇದೆ. ಲ್ಯಾಂಗ್ವೇಜನ್ನು ಸೆಟ್ ಲ್ಯಾಂಗ್ವೇಜ್ ಚೇಂಜ್ ಆಗಬೇಕು. ಇಂಗ್ಲೀಷ್ನಲ್ಲಿರ್ತಕ್ಕಂಥ ಲ್ಯಾಂಗ್ವೇಜ್ ಚೇಂಜ್ ಆಗಬೇಕು ಅಂದರೆ ನೀವು ಅಲ್ಲಿ ಸೆಟ್ ಲ್ಯಾಂಗ್ವೇಜ್ ಮೇಲೆ ಹೋಗಿ ಅದನ್ನು ಕ್ಲಿಕ್ ಮಾಡಿದ್ರೆ ಲ್ಯಾಂಗ್ವೇಜನ್ನು ಚೇಂಜ್ ಮಾಡ್ಕೋಬೋದು. ಈ ರೀತಿ ಪೇಜ್ನಲ್ಲಿ ಇಲ್ಲಿ ಬಲಭಾಗದಲ್ಲಿ ವಿ ಪ್ಲೆಡ್ಜ್ ಡಾಟಾ ಅಂತ ಇದೆ, ಒಂದು ಪ್ಲಸ್ ಮಾರ್ಕ್ ಇದೆ, ವಿ ಪ್ಲೆಡ್ಜ್ ಡಾಟಾ ಅಂತಂದು. ಅದು ಈಗಾಗಲೇ ನಾನು ಪ್ಲೆಡ್ಜನ್ನು ಅಪ್ಲೋಡ್ ಮಾಡಿರೋದ್ರಿಂದ ವ್ಯೂ ಪ್ಲೆಡ್ಜ್ ಡಾಟಾ ಅಂತ ಬರುತ್ತೆ. ನೀವು ಅಪ್ಲೋಡ್ ಪ್ಲಸ್ ಡಾಟಾ ಅಂತ ನಿಮಗೆ ಕಾಣಿಸುತ್ತೆ. ಅದರಲ್ಲಿ ನೋಡಿರಿ, ಪ್ಲಸ್ ಡೀಟೇಲ್ಸ್ ಅಂತಂದಿದೆ. ಅಪ್ಡೇಟ್ ಪ್ಲೆಡ್ಜ್ ಡೀಟೇಲ್ಸ್ ಅಂತ ಕೊಟ್ಟಾಗ ನಾನು ಎನ್ವೈರ್ಮೆಂಟ್ ಡೇ 2026 ಅಂತ ಬಂತು. ಇಲ್ಲಿ ಮೊದಲನೇ ಆಪ್ಷನ್, ಕ್ಲಿಕ್ ಹಿಯರ್ ಟು ಸೆಲೆಕ್ಟ್ ಹ್ಯಾವ್ ಯು ಟೇಕನ್ ದ ಪ್ಲೆಡ್ಜ್. ನೀವು ಪ್ರತಿಜ್ಞೆಯನ್ನು ಮಾಡಿದರೆ ಎಸ್ ಆರ್ ನೋ, ಅದನ್ನು ಕ್ಲಿಕ್ ಮಾಡಿ. ನಂಬರ್ ಆಫ್ ಟೀಚರ್ಸ್ ಪಾರ್ಟಿಸಿಪೇಟ್, ಎಷ್ಟು ಜನ ಟೀಚರ್ಸ್ ಇದ್ದಾರೆ, ಅಲ್ಲಿ ನೀವು 5 ಜನ ಇದ್ದರೆ 5, ಇಬ್ಬರು ಇದ್ದರು, ಅದನ್ನು ಕ್ಲಿಕ್ ಮಾಡಿದರೆ ಇಲ್ಲಿ ಇದು ಇದೆ, ಒಂದು ಮಾರ್ಕ್ ಇದೆ. ಇದನ್ನು ಕ್ಲಿಕ್ ಮಾಡಿದಾಗ ಅಲ್ಲಿ ನಂಬರ್ ಚೇಂಜ್ ಆಗ್ತಾ ಹೋಗುತ್ತೆ. ನಂಬರ್ ಆಫ್ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟೆಡ್, ಎಷ್ಟು ಮಕ್ಕಳು ಸೇರಿದ್ದಾರೆ ಅನ್ನೋದನ್ನು ಕೂಡ ನೀವು ಡ್ರಾಪ್ ಡೌನ್ ಒತ್ತಿದರೆ ಏನು ಸಂಖ್ಯೆ ಕಡಿಮೆ ಆಗುತ್ತೆ, ಅಪ್ಪಲ್ಲಿ ಒತ್ತಿದರೆ ಜಾಸ್ತಿ ಆಗುತ್ತೆ. ಇಲ್ಲಿ ಚೂಸ್ ಫೈಲು, ಜಿಯೋ ಟ್ಯಾಗ್ ಇರ್ತಕ್ಕಂಥ ಫೋಟೋವನ್ನೇ ನೀವೇನು ಮಾಡಬೇಕು ಅಂದರೆ ಅಪ್ಲೋಡ್ ಮಾಡಬೇಕು. ಇಲ್ಲಿ ನೀವು ಇಮೇಜ್ ಅಪ್ಲೋಡೆಡ್ ಅಂತ ಇದೆ, ಚೂಸ್ ಫೈಲ್ ಅಂತ ಕೇಳಿದಾಗ ಅಲ್ಲಿ ಫೋಟೋ ಅಪ್ಲೋಡ್ ಮಾಡಬೇಕು. ನೀವು ಜಿಯೋ ಟ್ಯಾಗ್ ಇರ್ತಕ್ಕಂಥದ್ದು ನಿಮ್ಮ ಶಾಲೆಯಲ್ಲಿ ಮಾಡಿರ್ತಕ್ಕಂಥದ್ದಾಗಿರ್ಬೋದು, ಆ ಪ್ಲೆಡ್ಜನ್ನು ನಿಮ್ಮ ಶಾಲೆಯಲ್ಲೇ ನೀವು ಪ್ರತಿಜ್ಞೆಯನ್ನು ಕೈಗೊಳ್ಳಬೇಕಲ್ಲ, ಅದು ಆ ಜಿಯೋ ಟ್ಯಾಗ್ ಇರ್ತಕ್ಕಂಥ ಫೋಟೋವನ್ನು ಅಪ್ಲೋಡ್ ಮಾಡಿದ್ರೆ ಮಾತ್ರ ಅದು ಏನಾಗುತ್ತೆ ಅಂದರೆ ಸಬ್ಮಿಟ್ ಆಗುತ್ತೆ.
ನೆಕ್ಸ್ಟ್ ಸಬ್ಮಿಟ್ ಪ್ಲಸ್ ಡೀಟೇಲ್ಸ್ ಅಂತ ಕೊಟ್ಟರೆ ಸಕ್ಸಸ್ಫುಲಿ ಸಬ್ಮಿಟೆಡ್ ಅಂತ ಒಂದು ಮೆಸೇಜ್ ಬರುತ್ತೆ. ಈ ಪ್ಲಸ್ ಡಾಟಾ ಆದಮೇಲೆ ಅದನ್ನು ನೀವು ಮತ್ತೆ ವ್ಯೂ ಮಾಡ್ಬೋದು. ಇಲ್ಲಿ ನಿಮ್ಮದು ಫಸ್ಟು ಅಪ್ಲೋಡ್ ಪ್ಲಸ್ ಡಾಟಾ ಅಂತ ಇದೆ. ನೆಕ್ಸ್ಟ್ ಅದನ್ನು ಡಾಟಾನ ಅಪ್ಲೋಡ್ ಮಾಡಿದ ಮೇಲೆ ಪ್ಲಸ್ ಡಾಟಾನ ಅಪ್ಲೋಡ್ ಮಾಡಿದ ಮೇಲೆ ವ್ಯೂ ಪ್ಲಸ್ ಡಾಟಾ ಅಂತಕ್ಕಂಥ ಒಂದು ಆಪ್ಷನ್ ಇದೆ. ನೀವೇನು ಅಪ್ಲೋಡ್ ಮಾಡಿದ್ದೀರಿ ಅನ್ನೋದು ನೋಡ್ಬೋದು. ಈ ಎಡಭಾಗದಲ್ಲಿ ಬಂದರೆ ಡ್ಯಾಶ್ ಬೋರ್ಡು, ಕ್ರಿಯೇಟ್ ಇವೆಂಟು, ಇವೆಂಟ್ ಮ್ಯಾನೇಜ್ಮೆಂಟು ಲಿಸ್ಟು ಇದೆ. ಇಲ್ಲಿ ನಾವು ಇವೆಂಟನ್ನು ಕ್ರಿಯೇಟ್ ಮಾಡಬೇಕು. ಇಲ್ಲಿ ಎರಡನೇದು ಆಪ್ಷನ್ ಇದೆ, ಇಲ್ಲ ಕ್ರಿಯೇಟ್ ಇವೆಂಟ್ ಅಂತಕ್ಕಂಥದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಇಲ್ಲಿ ನೇಮ್ ಆಫ್ ಇವೆಂಟ್ ಅಂತ ಇದೆ. ಇವೆಂಟಿನ ಹೆಸರನ್ನು ಟೈಪ್ ಮಾಡಬೇಕು. ನೋಡಿ, ನಾನು ಪ್ಲಾಂಟೇಶನ್ ಅಂತ ಟೈಪ್ ಮಾಡಬೇಕು. ಪ್ಲಾಂಟೇಶನ್ ನೋಡಿರಿ, ಪ್ಲಾಂಟೇಶನ್ ಸಸಿಗಳನ್ನು ನೆಡ್ತಕ್ಕಂಥ ಕೆಲಸವನ್ನು ಮಾಡೋದ್ರಿಂದ ಪ್ಲಾಂಟೇಶನ್. ಡಿಸ್ಕ್ರಿಪ್ಷನ್, ಬ್ರೀಫ್ ಡಿಸ್ಕ್ರಿಪ್ಷನ್ ಆಫ್ ಇವೆಂಟ್. ನೋಡಿರಿ, 500 ಶಬ್ದಗಳಿಂತ ಜಾಸ್ತಿ ಇಲ್ಲದಂತೆ ಆ ಇವೆಂಟ್ ಬಗ್ಗೆ ನೀವು ಡಿಸ್ಕ್ರಿಪ್ಷನನ್ನು ಇಲ್ಲಿ ಬರೀಬೇಕು. ಈ ಒಂದು ಕಾಲಮ್ನಲ್ಲಿ ಇದು ರಿಕ್ವೈರ್ಡ್. ಇದನ್ನು ಬರೀದಿಲ್ಲ ಅಂದ್ರೆ ಮುಂದಕ್ಕೆ ಹೋಗೋದೇ ಇಲ್ಲ. ಪ್ಲಾನ್ ಫಾರ್ ಫ್ಯೂಚರ್ ಲೈಫ್. ಏನೋ ಒಂದು ಬರೀಬೇಕು ನೀವು. 500 ಶಬ್ದಕ್ಕಿಂತ ಜಾಸ್ತಿ ಆಗಿರ್ಬೋದು. ಕೆಳಗಡೆ ಬಂದರೆ ಮಿಷನ್ ಲೈಫ್ ಥೀಮ್ ಅಂತ ಇದೆ. ಥೀಮ್ ಯಾವ್ಯಾವುದು ಅಂತ: ಸೇವ್ ಎನರ್ಜಿ, ಅಡಾಪ್ಟ್ ಹೆಲ್ತಿ ಲೈಫ್ ಸ್ಟೈಲು, ರೆಡ್ಯೂಸ್ ಇ ವೇಸ್ಟು, ಸೇ ನೋ ಟು ಸಿಂಗಲ್ ಯೂಸ್ ಪ್ಲಾಸ್ಟಿಕ್, ಅಡಾಪ್ಟ್ ಸಸ್ಟೈನಬಲ್ ಫುಡ್ ಸಿಸ್ಟಮ್ಸ್, ರೆಡ್ಯೂಸ್ ವೇಸ್ಟ್, ಸೇವ್ ವಾಟರ್. ಇದರಲ್ಲಿ ನೀವು ಥೀಮ್ ಯಾವುದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಾನೊಂದು ಥೀಮನ್ನು ಸೆಲೆಕ್ಟ್ ಮಾಡಿ ಸೇವ್ ವಾಟರ್ ಅಂತಕ್ಕಂಥದ್ದು. ಮಿಷನ್ ಲೈಫ್ ಕ್ಲಬ್ ಥೀಮ್ಸ್. ಈಗ ಮಿಷನ್ ಲೈಫ್ ಥೀಮ್ ಆಯಿತು. ಮಿಷನ್ ಲೈಫ್ ಸಬ್ ಥೀಮ್ಸ್ ಇದೆ. ಸಬ್ ಥೀಮ್ಸ್ ಯಾವುದು ಅಂತ: ಟ್ಯಾಬ್ಯುಲೇಟ್ ವಾಟರ್ ವೇಸ್ಟೇಜ್ ಇನ್ ಸ್ಕೂಲ್, ಚೆಕ್ ಫಾರ್ ಲೀಕ್ಸ್ ಇನ್ ಫ್ಲಶ್ ಸಿಸ್ಟಮ್ಸ್, ಫೆಸೆಟ್ಸ್, ವಾಟರ್ ಪೈಪ್ಸ್, report to the eco club teacher in charge. Students along with their teachers can collect water from nearby storage system, ponds, and carry out sea tests to check water purity. Water conservation rally along with the community. ಆಮೇಲೆ ಅವೇರ್ನೆಸ್ ಸೆಷನ್ ಅಬೌಟ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್. ಇಲ್ಲಿ ನಾನು ವಾಟರ್ ಕನ್ಸರ್ವೇಷನ್ ರ್ಯಾಲಿ ಅಲಾಂಗ್ ವಿತ್ ದಿ ಕಮ್ಯುನಿಟಿ ಅದನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡು. ಮೋಡ್ ಆಫ್ ಇಂಪ್ಲಿಮೆಂಟೇಷನ್, ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತೀರಿ ಅದನ್ನು, ಡಿಜಿಟಲ್ ಆಗಿ ಆನ್ಲೈನಲ್ಲಿ ಏನಾದರೂ ಮಾಡ್ತಾ ಇದ್ದೀರೋ ಅಥವಾ ಫಿಸಿಕಲ್ ಆಗಿ ಈ ರೀತಿ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ರು, ಫಿಸಿಕಲಿ ಮಾಡ್ತಾ ಇದ್ದೀವಿ. ಟೈಪ್ ಆಫ್ ಇವೆಂಟ್, ಆ್ಯಕ್ಷನ್ನು, ಅವೇರ್ನೆಸ್ಸು, ಆ್ಯಕ್ಷನ್ ಆ್ಯಂಡ್ ಅವೇರ್ನೆಸ್ ಬೋತ್. ನಾನು ಇದನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ. ನಂಬರ್ ಆಫ್ ಇವೆಂಟ್ಸ್, ಎಷ್ಟು ಇವೆಂಟನ್ನು ಮಾಡ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ 2, 3 ಏನು ಮಾಡ್ತಾ ಇದೆ. ಡೇಟ್ ಆ್ಯಂಡ್ ಟೈಮು, ಡೇಟನ್ನು ಹಾಕಬೇಕು. 5ನೇ ತಾರೀಕಿಗೆ ಮಾಡಿದ್ರು, 6ನೇ ತಾರೀಕಿಗೆ ಮಾಡಿದ್ರು, ಯಾವಾಗ ಅಂತಕ್ಕಂಥದ್ದನ್ನು ಹಾಕಬೇಕು. ಆಮೇಲೆ ಟೈಮಿಂಗ್ಸ್ ಇದೆ, ಟೈಮಿಂಗ್ಸು ಕೂಡ ಇದೆ. ಆ ಟೈಮಿಂಗ್ಸನ್ನು ಕ್ಲಿಕ್ ಮಾಡಬೇಕು. ನೋಡಿ, 6:05:26, 9:59 ಅಂತ ಕ್ಲಿಕ್ ಮಾಡಿದೆ ನಾನು. ಸ್ಟೇಟ್ ಕರ್ನಾಟಕ, ಡಿಸ್ಟಿಕ್ ಶಿವಮೊಗ್ಗ ಅಂತ ಇದೆ, ಸಿಟಿ ಶಿವಮೊಗ್ಗ. ಈಗ ಡಿಸ್ಟಿಕ್ಕನ್ನು ಮತ್ತೆ ಮಾಡಿ ಸಬ್ಮಿಟನ್ನು ಕೊಡಬೇಕು. ಸಬ್ಮಿಟನ್ನು ಕೊಟ್ಟಾಗ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಪ್ಲಾಂಟೇಶನ್ ನೋಡಿ, ಇವೆಂಟ್ ನೇಮು, ಪ್ಲಾಂಟೇಶನ್ನು, ಥೀಮು, ಸೇವ್ ವಾಟರು, ಈವೆಂಟ್ ಡಿಸ್ಕ್ರಿಪ್ಷನ್, ಪ್ಲಾಂಟ್ ಫಾರ್ ಫ್ಯೂಚರ್ ಲೈಫು, ಸಬ್ ಥೀಮು, ವಾಟರ್ ಕನ್ಸರ್ವೇಷನ್ ರ್ಯಾಲಿ ಎಲ್ಲ, ಈವೆಂಟ್ ಡೇಟು 5ನೇ ತರಗತಿ, ಮೋಡ್ ಆಫ್ ಇಂಪ್ಲಿಮೆಂಟೇಷನ್ ಫಿಸಿಕಲ್ಲು, ಪ್ಲಾಂಟೇಶನ್ನು ಎಲ್ಲ ಅದೇ ಇದೆ. ಈಗ ಫೋಟೋಗಳನ್ನು ಅಪ್ಲೋಡ್ ಮಾಡಬೇಕು. ಇವೆಂಟ್ ಮ್ಯಾನೇಜ್ಮೆಂಟು ನೋಡಿ, ಲಿಸ್ಟ್ ಆಫ್ ಇವೆಂಟ್ಸ್ ಅಂತ ಇದೆ. ಇದನ್ನು ಕ್ಲಿಕ್ ಮಾಡಿದಾಗ ಪ್ಲಾಂಟೇಶನ್ ಅಂತಕ್ಕಂಥದ್ದನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ನೇಮ್ ಆಫ್ ದಿ ಇವೆಂಟ್ ಪ್ಲಾಂಟೇಶನ್ ಅಂತ ಟೈಪ್ ಮಾಡಿದ್ದೀನಿ. ಇದು ಈಗಾಗಲೇ ತಾವು ಏನು ಇವೆಂಟ್ ಕ್ರಿಯೇಟ್ ಮಾಡಬೇಕಾದ್ರೆ ಏನು ಕೊಟ್ಟಿದ್ವಿ ಹೆಸರುಗಳನ್ನು, ಅವೆಲ್ಲ ಡಿಫಾಲ್ಟ್ ಆಗಿ ಸೇವ್ ಆಗಿದೆ. ಇಲ್ಲಿ ಟೈಪ್ ಆಫ್ ಇವೆಂಟು, ಅದು ಆ್ಯಕ್ಷನ್ ಆ್ಯಂಡ್ ಅವೇರ್ನೆಸ್ ಅದು ಕೂಡ ಇದೆ. ನಂಬರ್ ಆಫ್ ಇವೆಂಟ್ಸು, ಆಮೇಲೆ ಡೇಟ್ ಆ್ಯಂಡ್ ಟೈಮು ಕೂಡ ಇದೆ. ಡೋ ದಿಸ್ ಇವೆಂಟ್ ಇನ್ಕ್ಲೂಡ್ ಎ ಟೆಕ್ನಿಕಲ್ ಇಂಟರ್ವೆನ್ಷನ್, ಎಸ್ ಆರ್ ನೋ, ಎಸ್. ಹ್ಯಾವ್ ಆಲ್ ಪಾರ್ಟಿಸಿಪೆಂಟ್ಸ್ ಅಟೆಂಡಿಂಗ್ ಇವೆಂಟ್ ಟೇಕ್ ದ ಪ್ಲೆಡ್ಜ್, ಎಸ್. ಆಮೇಲೆ ನಂಬರ್ ಆಫ್ ಪಾರ್ಟಿಸಿಪೆಂಟ್ಸ್ ಎಷ್ಟು, 3 to 8 ಏಜ್ನವ್ರು ಎಷ್ಟು ಜನ ಇದ್ದರು, 1-7ನೇ ಕ್ಲಾಸ್ನಲ್ಲಿ ಇರ್ತಕ್ಕಂಥ ಮಕ್ಕಳು ಇರ್ತಾರೆ, ಅವನ್ನ ಹಾಕ್ಬೋದು. ಆಮೇಲೆ 8 to 11 ಎಷ್ಟು ಮಕ್ಕಳು, ನಿಮ್ಗೆ ಎಷ್ಟು ಮಕ್ಕಳು ಬೇಕು ಅನಿಸುತ್ತೆ ಅಷ್ಟು ಮಕ್ಕಳನ್ನ ಹಾಕಿ. ಆಮೇಲೆ 14 to 18 ಅಂತ ಇದೆ, ಅಲ್ಲಿ ಅದನ್ನು ಎಂಟ್ರಿ ಮಾಡಲೇಬೇಕು. ನಮ್ಮಲ್ಲಿ ಇರಲ್ಲ ಪ್ರೈಮರಿಯಲ್ಲಿ 14 to 18, 7th 1-2 ಇರ್ತವೆ, 8th ಸ್ಟ್ಯಾಂಡರ್ಡಲ್ಲಿ ಇರ್ತವೆ. ನಮ್ಮಲ್ಲಿ ಇಲ್ಲ, 0 ಅಂತೂ ಹಾಕಲೇಬೇಕು, ಯಾಕಂದರೆ ರಿಕ್ವೈರ್ಡ್ ಇದೆ ಅದು. ನೀವು ಏನು ಹಾಕಲಿಲ್ಲ ಅಂದರೆ ಅದು ಸಬ್ಮಿಟ್ ತಗೊಳ್ಳೋದೇ ಇಲ್ಲ.
ಆಮೇಲೆ ಸ್ಟೇಟು ಕರ್ನಾಟಕ ಅಂತ ಇದೆ, ಡಿಸ್ಟಿಕ್ ಶಿವಮೊಗ್ಗ, ಸಿಟಿ ಶಿವಮೊಗ್ಗ, ಜಿಯೋ ಟ್ಯಾಗ್ಡ್ ಫೋಟೋಸ್ ಅಂತದ್ದು ಮ್ಯಾಕ್ಸಿಮಮ್ 5 ಫೋಟೋಗಳನ್ನು ಹಾಕ್ಬೋದು ನೀವು. ಈಗ ನಾವು ಜಿಯೋ ಟ್ಯಾಗ್ ಫೋಟೋಗಳಿದ್ದರೆ ಅವನ್ನ ಏನು ಮಾಡಬೇಕು ಅಂದರೆ ಈ ರೀತಿ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿದಾಗ ಏನಾಗುತ್ತೆ, ಜಿಯೋ ಟ್ಯಾಗ್ ಫೋಟೋಗಳು ಅಪ್ಲೋಡ್ ಆಗ್ತವೆ. ನೋಡಿರಿ 2 ಇಮೇಜ್ಗಳು ಅಪ್ಲೋಡ್ ಆಗಿದ್ದಾವೆ. ಫೋಟೋ ಕ್ಯಾಪ್ಷನ್ एक पेड़ माँ के नाम, एक पेड़ माँ के नाम ಅಂತಕ್ಕಂಥ ಕ್ಯಾಪ್ಷನನ್ನು ಕೊಟ್ಟಿದ್ದೀನಿ ನಾನು. ವಿಡಿಯೋ ಏನಾರು ಮಾಡಿದರೆ ವಿಡಿಯೋ ಚೂಸ್ ಫೈಲ್ಸ್ ಅಂತ ಇದೆ, ವಿಡಿಯೋವನ್ನು ಅಪ್ಲೋಡ್ ಮಾಡಬೇಕು. ಆಮೇಲೆ ವಿಡಿಯೋ ಕ್ಯಾಪ್ಷನ್ನು ಕೂಡ ಹಾಕಬೇಕು. ನಂಬರ್ ಆಫ್ ಲೀಕ್ಸ್ ಡಿಟೆಕ್ಟೆಡ್ 1 2 ಬರೀಬೇಕು. ರಿಡಕ್ಷನ್ ಇನ್ ವಾಟರ್ ಕನ್ಸರ್ವೇಷನ್ ಓವರ್ ಎ ಪೀರಿಯಡ್ ಆಫ್ ಮಂತ್ 1 2 ಏನೋ ಹಾಕಿ ಆಮೇಲೆ ಅಪ್ಡೇಟ್ ಅಂತಕ್ಕಂಥದ್ದನ್ನು ಕೊಡಬೇಕು. ಅಪ್ಡೇಟ್ ಅಂತ ಕೊಟ್ಟರೆ ನೋಡಿ ಇಲ್ಲಿ ಈಗ ನಾವು ಏನು ಫೋಟೋ ಅಪ್ಲೋಡ್ ಮಾಡಿದ್ವಿ ಇಲ್ಲಿ ಡ್ಯಾಶ್ ಬೋರ್ಡಲ್ಲಿ ಕಾಣ್ತಾ ಇದೆ. 2 ಫೋಟೋಗಳು ಅಪ್ಲೋಡ್ ಮಾಡಿದ್ವಿ. ಇದೊಂದು ಫೋಟೋ, ನಂತರ ಮತ್ತೊಂದು ಫೋಟೋ, 2 ಫೋಟೋಗಳು ಕಾಣ್ತಾ ಇದೆ. 2 ಮಾಕೆ ನಾವು ಏಕ್ ಪೇಡ್ ಮಾಕೆ ನಾವು ಎಡಿಟ್ ಕೂಡ ಮಾಡ್ಬೋದು, ಆಮೇಲೆ ರಿಜೆಕ್ಟು ಕೂಡ ಮಾಡ್ಬೋದು. ಎಲ್ಲದನ್ನು ಕೂಡ ನೀವು ಮಾಡ್ಬೋದು. ಡ್ಯಾಶ್ ಬೋರ್ಡಿಗೆ ವಾಪಸ್ ಹೋದರೆ ಎಲ್ಲ ಗೊತ್ತಾಗುತ್ತೆ. ನಿಮ್ಮ ಪ್ಲಾಂಟೇಶನ್ ನೋಡ್ರಿ ಎಲ್ಲ ಟೋಟಲ್ಲು 31 ಅಂತ ಆಯಿತು. ಪ್ಲಸ್ ಸೇರಿ. ಧನ್ಯವಾದಗಳು.